ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಾಯಕನಾಗಿ ನಟಿಸಿದ ಮೊದಲ ಸಿನಿಮಾ ಅಪ್ಪು ಮತ್ತೊಮ್ಮೆ ರಿಲೀಸ್ ಆಗಿದೆ. ಏಪ್ರಿಲ್ 22, 2002ರಲ್ಲಿ ತೆರೆಕಂಡಿದ್ದ ಅಪ್ಪು ಸಿನಿಮಾ 200 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕಂಡಿತ್ತು. ಪುನೀತ್ ಅವರ 49ನೇ ಬರ್ತ್ಡೇಗೆ ಮರುಬಿಡುಗಡೆ ಕಂಡಿದ್ದ ಜಾಕಿ ಸಿನಿಮಾಗೆ ಅದ್ಭುತ ಪ್ರತಿಕ್ರಿಯೆ ಸಿಕ್ಕಿತ್ತು. ಅಭಿಮಾನಿಗಳು ಮತ್ತೆ ಬಿಗ್ ಸ್ಕ್ರೀನ್ ಮೇಲೆ ಜಾಕಿ ನೋಡಿ ಸಂಭ್ರಮಿಸಿದ್ದರು. ಅದೇ ಜೋಶ್ನಲ್ಲಿ ಈಗ ಪುನೀತ್ ಅವರ 50ನೇ ಹುಟ್ಟುಹಬ್ಬಕ್ಕೆ ಅವರು ನಾಯಕನಾದ ಚೊಚ್ಚಲ ಸಿನಿಮಾ ಅಪ್ಪು ಕೂಡ ಅದ್ದೂರಿಯಾಗಿ ರಿಲೀಸ್ ಆಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ 153 ಸ್ಕ್ರೀನ್ಗಳಲ್ಲಿ ಅಪ್ಪು ಸಿನಿಮಾ ತೆರೆಗೆ ಬಂದಿದೆ. ಅಪ್ಪು ಅಭಿಮಾನಿಗಳು ಸಂತಸದಿಂದ ಸಡಗರದಿಂದ ಅಪ್ಪು ಸಿನಿಮಾವನ್ನು ನೋಡಿದ್ದಾರೆ. ತಮ್ಮ ನೆಚ್ಚಿನ ನಾಯಕನ ಮೊದಲ ಸಿನಿಮಾ ಅಪ್ಪುವನ್ನು ನೋಡಿ ಕಣ್ತುಂಬಿಕೊಂಡಿದ್ದಾರೆ. ಬೆಂಗಳೂರಿನ ಥಿಯೇಟರ್ನಲ್ಲಿ ಅಪ್ಪು ಸಿನಿಮಾವನ್ನು ನೋಡಿದ ನಿರೂಪಕಿ ಅನುಶ್ರೀ ತಮ್ಮ ನೆಚ್ಚಿನ ನಟನನ್ನು ಬಿಗ್ ಸ್ಕ್ರೀನ್ ನಲ್ಲಿ ಕಂಡು ಭಾವುಕರಾಗಿದ್ದಾರೆ. ಅಪ್ಪು ಸಿನಿಮಾದ ಟೈಟಲ್ ಕಾರ್ಡ್ ವಿಡಿಯೋವನ್ನು ಹಂಚಿಕೊಂಡಿರುವ ಅನುಶ್ರೀ, ಇಂದು ಅಪ್ಪು ಅವರು ಮತ್ತೆ ಬಂದಿದ್ದಾರೆ, ಅವರನ್ನು ಮನಸಾರೆ ಅಪ್ಪಿದ ಕ್ಷಣ, ನಮ್ಮ ರಕ್ಷಿತಾ ಮೇಡಮ್ ಅವರ ಮುಗ್ಧ ನಗು ಸೆರೆ ಹಿಡಿದ ಕ್ಷಣ, ಗುರುಕಿರಣ್ ಮ್ಯೂಸಿಕ್ ಆಲಿಸಿದ ಕ್ಷಣ, ಎಲ್ಲಕ್ಕಿಂತ ಅಪ್ಪು ಅಭಿಮಾನಿಗಳ ಸಂತೋಷ, ಕಣ್ಣೀರು, ಅಭಿಮಾನದ ಹೊಳೆಯಲ್ಲಿ ಮಿಂದ ಕ್ಷಣ, ಮೈ ರೋಮಾಂಚನ ಎಂದು ಅನುಶ್ರೀ ತಮ್ಮ ಪೋಸ್ಟ್ ಗಳಿಗೆ ಬರೆದುಕೊಂಡಿದ್ದಾರೆ. ಇದು ಕೇವಲ ಸಿನಿಮಾ ರಿಲೀಸ್ ಅಲ್ಲ, ಅಪ್ಪು ಸರ್ ಅಭಿಮಾನಿಗಳಿಗೆ ಇದೊಂದು ಹಬ್ಬ ಎಂದು ಹೇಳಿಕೊಂಡಿದ್ದಾರೆ. ಅಲ್ಲದೆ 23 ವರ್ಷಗಳ ಹಿಂದೆ ಅಪ್ಪು ಸಿನಿಮಾಗೆ ಇದ್ದ ಅದೇ ಕ್ರೇಜ್ ಈಗಲೂ ಕಾಣಿಸುತ್ತಿದೆ. ಅಪ್ಪು ಸಿನಿಮಾಗೆ ಬೆಂಗಳೂರಿನಲ್ಲಿ ಸೂಪರ್ ರೆಸ್ಪಾನ್ಸ್ ಸಿಕ್ಕಿದೆ. ಮೈಸೂರು, ಹೊಸಕೋಟೆ, ಬಳ್ಳಾರಿ ಸೇರಿದಂತೆ ಕರ್ನಾಟಕದ ಹಲವು ಭಾಗಗಳಲ್ಲಿ ಮೊದಲ ದಿನ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ಎನ್ನಲಾಗಿದೆ. ಅಲ್ಲದೆ ಕರ್ನಾಟಕದಾದ್ಯಂತ 153ಕ್ಕೂ ಅಧಿಕ ಸ್ಕ್ರೀನ್ನಲ್ಲಿ ರಿಲೀಸ್ ಆಗಿದೆ. ಕನ್ನಡದ ರೀ-ರಿಲೀಸ್ ಸಿನಿಮಾಗಳ ಇತಿಹಾಸದಲ್ಲಿ ಈ ಸಿನಿಮಾ ದಾಖಲೆ ಬರೆದಿದೆ. ಅದರಲ್ಲೂ ಬೆಂಗಳೂರಿನ ಪ್ರಮುಖ ಚಿತ್ರಮಂದಿರಗಳಲ್ಲಿ 3 ರಿಂದ 4 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ. ಸಿನಿಮಾ ಮೊದಲ ದಿನ ಸುಮಾರು 75 ಲಕ್ಷ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿದೆ. ವೀಕೆಂಡ್ನಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಇನ್ನೂ ಹೆಚ್ಚು ಕಲೆಕ್ಷನ್ ಆಗುವ ನಿರೀಕ್ಷೆ ಇದೆ. ಹಾಗೆ ಅಪ್ಪು ಬರ್ತ್ಡೇ ಸೋಮವಾರ ಬಂದಿದ್ದರಿಂದ ಅಂದು ಕೂಡ ಉತ್ತಮ ಕಲೆಕ್ಷನ್ ಆಗಬಹುದೆಂಬ ನಿರೀಕ್ಷೆ ಇದೆ. ಒಟ್ಟಾರೆಯಾಗಿ ಸುಮಾರು 3 ರಿಂದ 5 ಕೋಟಿಯವರೆಗೂ ಕಲೆಕ್ಷನ್ ಮಾಡಬಹುದೆಂದು ಅಂದಾಜಿಸಲಾಗಿದೆ. ಒಟ್ಟಿನಲ್ಲಿ ಅಪ್ಪು ಚಿತ್ರ ಅಭಿಮಾನಿಗಳಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿದೆ.